ಪಿಚಾಚಿ ಅಂದ್ರೆ ಬಂದೇ ಗವಾಕ್ಷಿಲಿ ಅನ್ನೋ ಹಾಗಾಯ್ತು ಈ ಕೋವಿಡ್ ಪರಿಸ್ಥಿತಿ. ಕೋವಿಡ್ ಹೆಮ್ಮಾರಿ ಮರೆ ಆಯ್ತು ಅನ್ನೋಷ್ಟರಲ್ಲಿ ಎಲ್ಲರೂ ನಿಟ್ಟುಸಿರನ್ನ ಬಿಡ್ತಾ ಇದ್ರು. ಈಗ ಮತ್ತೆ ಕೊರೋನಾ ವಕ್ಕರಿಸ್ಕೊಂಡ್ಬಿಟ್ಟಿದೆ. ರಾಜ್ಯದಲ್ಲಿ ಕೋವಿಡ್ ಸೋಂಕು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆತಂಕ ವಿಚಾರ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ 3 ಬಲಿ ಆಗಿದ್ದು, ಹೀಗಾಗಿ ಮತ್ತೆ ಹಳೆ ಕೋವಿಡ್ ನಿಯಮಗಳೇ ಜಾರಿ ಆಗ್ತಾ ಇವೆ. ರಾಜ್ಯದಲ್ಲಿ ಕೊರೋನಾಗೆ 3 ಬಲಿ. ಕರ್ನಾಟಕದಲ್ಲಿ ಮತ್ತೆ ಹಳೆ ರೂಲ್ಸ್ ಜಾರಿ. ಹೋದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗಾಗಿದೆ ಕೋವಿಡ್ ಪರಿಸ್ಥಿತಿ. ಕೋವಿಡ್ ಹೆಮ್ಮಾರಿ ಮರೆಯಾಯ್ತು ಅಂತ ಎಲ್ಲರೂ ನಿಟ್ಟುಸಿರನ್ನ ಬಿಡುವಷ್ಟರಲ್ಲೇ ಮತ್ತೆ ಕೊರೋನಾ ಒಕ್ಕರಿಸ್ತಾ ಇದೆ. ಕರ್ನಾಟಕದಲ್ಲಿ ಕೋವಿಡ್ಗೆ ಒಟ್ಟು 3 ಬಲಿಯಾಗಿದ್ದಾರೆ. 64 ವರ್ಷದ ಒಬ್ಬರು, 76 ವರ್ಷದ ವೃದ್ಧ, 44 ವರ್ಷದ ಮತ್ತೊಬ್ಬರು ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ 64 ವರ್ಷದ ಕೋವಿಡ್ ಸೋಂಕಿತರೊಬ್ಬರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಮೃತ ವ್ಯಕ್ತಿ ಚಾಮರಾಜಪೇಟೆಯ ನಿವಾಸಿಯಾಗಿದ್ದು ಟಿಬಿ, ಅಸ್ತಮ ಮತ್ತು ಹೃದ್ರೋಗದಿಂದ ಬಳಲ್ತಾ ಇದ್ರು. ಶ್ವಾಸಕೋಶ ಸಮಸ್ಯೆ ಕೂಡ ಇತ್ತು. ಅವರು ಹಾರ್ಟ್ ಫೇಲ್ಯೂರ್ ನಿಂದ ಮೃತಪಟ್ಟಿದ್ದಾರೆ ಅಂತ ಹೇಳಿ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ಒಂದು ಹೈಪರ್ ಟೆನ್ಷನ್ ಇತ್ತು, ಆಮೇಲೆ ಲಂಗ್ ಡಿಸೀಸ್ ಇತ್ತು, ಬ್ರಾಂಕಿಯಲ್ ಆಸ್ತಮಾ ಇತ್ತು, ಮತ್ತೆ ಪಲ್ಮನರಿ ಟಿಬಿ ಇತ್ತು, ಆಮೇಲೆ ಹಾರ್ಟ್ ಫೇಲಿಯರ್ ಆಯಿತು. ಅವ್ರಿಗೆ ಹಾರ್ಟ್ ಫೇಲಿಯರ್, ಕಾರ್ಡಿಯಕ್ ಅರಿಥ್ಮಿಯಾ ಎಲ್ಲ ಇತ್ತು. ಸೊ ಕಾರ್ಡಿಯೋಜೆನಿಕ್ ಶಾಕ್ ಆಗಿತ್ತು. ಸೊ ಆಲ್ಸೋ ಈ ಕೋವಿಡ್-19 ಕೂಡ ಪಾಸಿಟಿವ್ ನಿಮೋನಿಯಾ ಇತ್ತು ಅವ್ರಿಗೆ. ಇನ್ನು ಮೃತ ವ್ಯಕ್ತಿಗೆ JN1 ವೈರಸ್ ಸೋಂಕಿತ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅವರ ಕೋವಿಡ್ ಸ್ಯಾಂಪಲ್ ಅನ್ನು ಜಿನೋಮ್ ಸೀಕ್ವೆನ್ಸ್ ಟೆಸ್ಟ್ಗೆ ಕಳುಹಿಸಲಾಗಿದೆ. ವರದಿ ಬಂದ ನಂತರ ಇದು ಯಾವ ತಳಿಯ ವೈರಸ್ನಿಂದ ಅನ್ನೋದು ಗೊತ್ತಾಗಲಿದೆ. ಸದ್ಯಕ್ಕೆ ಆತಂಕ ಪಡಬೇಕಿಲ್ಲ. ಈಗಾಗಲೇ ಇರುವ ಕ್ವಾರಂಟೈನ್ ನಿಯಮ 10 ದಿನಗಳು ಮುಂದುವರಿಯಲಿದೆ. ಕೇರಳ ಜೊತೆಗೆ ಗಡಿ ಹಂಚಿಕೊಂಡಿರುವ 4 ಜಿಲ್ಲೆಗಳಲ್ಲಿ ಸರ್ಕಾರ ಹಲವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ICU ಬೆಡ್, ವೆಂಟಿಲೇಟರ್ಸ್ ಮತ್ತು ಇತರೆ ವೈದ್ಯಕೀಯ ಸವಲತ್ತುಗಳನ್ನು ಹೆಚ್ಚಾಗಿ ಇರಿಸಿಕೊಳ್ಳಲಾಗಿದೆ. ಹೆಚ್ಚು ಜನಸಂಖ್ಯೆ ಇರುವಂಥದ್ದು, ಓಡಾಟ ಹೆಚ್ಚಿರೋದ್ರಿಂದ ಇಲ್ಲಿ ಈಗಾಗಲೇ ಅವ್ರು ಪ್ರಿಪೇರ್ ಆಗ್ತಾ ಇದ್ರು. ಆದರೆ ನಾವು ಏನೇನು ಮಾಡಬೇಕು, ಯಾವ ರೀತಿ ಹೇಗೆ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಏನು ಹೇಳಿದ್ದೀವಿ, ಬೆಂಗಳೂರಿಗೂ ಕೂಡ ಅಷ್ಟೇ ವಿಶೇಷವಾಗಿ ಎಲ್ಲ ತಯಾರಾಗಿರಬೇಕು ಅಂತ. ಇವತ್ತು ಬೆಡ್ ವ್ಯವಸ್ಥೆಗೆ ಇರುವಂಥದ್ದೆಲ್ಲ ನೋಡಿಕೊಂಡು ಎಲ್ಲ ಸರಿಯಾಗಿದೆಯಾ ಇಲ್ವಾ ಅವರಲ್ಲಿ. ಯಾಕಂದರೆ BBMP ಆಸ್ಪತ್ರೆಗಳಲ್ಲಿ ಅಷ್ಟೊಂದು ಏನು ICU ಬೆಡ್ಸ್ ಎಲ್ಲ ಇರೋದಿಲ್ಲ, ಆಕ್ಸಿಜನ್ ಬೆಡ್ಸ್ ಇರ್ತದೆ. ಅದನ್ನೆಲ್ಲ ಕೂಡ ನೀವು ಚೆಕಪ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ದೀವಿ. ಸೊ ಇನ್ನು ಉಳಿದಿರೋಂಥದ್ದೆಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಜಾಸ್ತಿ, ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಆಸ್ಪತ್ರೆಗಳು, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಸ್ಪತ್ರೆಗಳು, ಆಮೇಲೆ ನಮ್ಮ ಪ್ರೈವೇಟ್ ಆಸ್ಪತ್ರೆಗಳು. ಒಟ್ಟಾರೆ ರಾಜ್ಯದಲ್ಲಿ ರೂಪಾಂತರಿ JN1 ಆತಂಕದ ಮಧ್ಯೆಯೇ ಕೊರೋನಾಗೆ ಮೊದಲ ಸಾವಾಗಿರೋದು ಆತಂಕವನ್ನ ಹೆಚ್ಚಿಸಿದೆ. ಕೊರೋನಾವನ್ನ ಎದುರಿಸಲು ಸರ್ಕಾರ ಸನ್ನದ್ಧವಾಗಿದ್ದು BBMP ವ್ಯಾಪ್ತಿಯಲ್ಲಿ ಮತ್ತಷ್ಟು ಕ್ರಮಗಳು ಜಾರಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.